ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಗಂಭೀರ ಸಮಸ್ಯೆ ತಲೆದೂರಿದೆ. ನೀರಿನ ಗುಣಮಟ್ಟದ ಬಗ್ಗೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದ 6ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಪೂರೈಕೆ ಆಗ್ತಾ ಇರುವಂತಹ ನೀರು ರಕ್ತದಂತೆ ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗಿದ್ದು ದುರ್ವಾಸನೆ ಬೀರ್ತಾ ಇದೆ. ಇದು ಕುಡಿಯುವ ನೀರಲ್ಲ, ವಿಷದ ನೀರು ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚರಂಡಿಯ ವಾಸನೆ ಇರುವಂತಹ ನೀರನ್ನ ಬಳಸೋದ್ರಿಂದ ಮಕ್ಕಳು ಹಾಗೂ ಗ್ರಾಮಸ್ಥರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಎಂಬ ದೂರು ಕೇಳಿಬಂದಿದೆ. ದುಡ್ಡು ಕೊಟ್ಟು ಶುದ್ಧ ನೀರು ಪಡೆಯೋಕೆ ಸಾಧ್ಯವಿಲ್ಲದ ಬಡ ಕುಟುಂಬಗಳು ಇದೇ ನೀರನ್ನ ಬಳಸಬೇಕಾಗಿದೆ. ಇಲ್ಲಿ ಎಷ್ಟನೇ ವಾರ್ಡ್ ಇದು? 6ನೇ ವಾರ್ಡ್. ನೀರ್ ನಾನು ಗಮನಿಸಿದ ನಮ್ಮ ಫುಲ್ ಒಂಥರ ಬ್ಲಡ್ ಟೈಪ್ ಬಹಳ ರಕ್ತ ತರ ಬರ್ತಾ ಇದೆ. ಎಷ್ಟ್ ದಿನದಿಂದ ಈ ತರ? 2 ತಿಂಗಳ 2.5 ತಿಂಗಳ 3 ತಿಂಗಳ 3 ತಿಂಗಳಾಯ್ತು. ನೀರ ನೀವು ಪಂಚಾಯತ್ ಅವ್ರಿಗೆ ಹೇಳಿದ್ರ? ಪಂಚಾಯತ್ ಅವ್ರಿಗೆ ಹೇಳೇವಿ, ಮೇಡಮ್ ಅವರು ಬಂದ್ ನೋಡೋಗ್ಯಾರ. ಪಂಚಾಯತಿಲಿಂದ ಮೆಂಬರ್ ಗಳಿಗೆ ಹೇಳೇವಿ, ಅಧ್ಯಕ್ಷರಿಗೆ ಹೇಳೇವಿ. ಆದ್ರೂ ಅವ್ರು ನೋಡ್ತಾರ, ಮಾಡ್ತೇವ್ ರೆಡಿ ಮಾಡ್ತೇವ್ ಅಂತಾರ, ಆದ್ರೂ ರೆಡಿ ಮಾಡವಲ್ರು. ನಾವು ಮಕ್ಳು ಮರಿ ಅದಾವು, ಇಲ್ಲಿ ಸಣ್ಣ ಸಣ್ಣ ಮಕ್ಳು ಅದಾವು. ನಾವು ಇಲ್ಲಿ ಎಲ್ಲಾರು ಜೀವನ ಮಾಡ್ತೀವಿ, ಕೈಕಾಲ ಸತು ಇಲ್ಲ. ಯಾಕ ಮನ್ಯಾಗ ಜಡ್ಡು ಜಾಪತ್ರೆ ಬರಾಕತ್ತೇವ್, ಗೌರ್ಮೆಂಟ್ ಆಸ್ಪತ್ರೆಗಳು ಬರಾಕತ್ತೇವಿ, ಜಿಲ್ಲಾ ಆಸ್ಪತ್ರೆಗಳು ಬಂದೇವಿ. ಎಲ್ಲಾ ಕಡೆ ಹೋಗಿ ತೋರ್ಸಂಬಂದಿ ಸಮಸ್ಯೆ ಬಗೆಹರ್ಸವಲ್ರು. ಅಲ್ಲಮ್ಮ, ಈ ನೀರ್ ಏನಾದ್ರು ಕುಡಿದ್ರೆ ಜನ ಸತ್ತೋಕಾರ, ಆಮೇಲೆ ಇದು ಕುಡಿಯಕ್ ಯೋಗ್ಯವಾಗಿಲ್ಲ. ಅಲ್ಲ ಆಗ ದಯವಿಟ್ಟು ಕೈ ಮುಗಿದು ಹೇಳ್ತೇವ್ ನಾವು, ನಮಗ್ ನೀರಿನ ಸಮಸ್ಯೆ ಬಗೆಹರಿಸ್ರಿ. ನಮಗೆಲ್ಲ ಬಹಳ ಪ್ರಾಬ್ಲಮ್ ಆಗ್ಯಾವ. ಇಲ್ಲಿ ಯಾರು ನಮ್ ದಾದ ಮಾಡವಲ್ರಿ. ಇಲ್ಲಿ ನೀವು ಒಂದ್ ಕೆಲಸ ಮಾಡ್ರಿ, ಆ ನೀರನ್ನ ಹಂಗೆ ಇಟ್ಟಿರಿ. ಅವ್ರು ಬರ್ತಾರಲ್ಲ, ಬಂದ್ಮೇಲೆ ಅವ್ರಿಗೆ ಕುಡಿರಿ ಅಂತ ಹೇಳ್ಬೇಕು. ನೀವು ಚಲ್ಲ, ನೀವು ಮನೆ ಬಂದಿರಿ, ಚಲ್ ಬಿಟ್ರಿ ಬಂದಾರ. ನೀವು ಇಲ್ಲಿ ಕೇಳ್ರಿ, ಓಟ್ ಹಾಕಿರ್ತೀರಿಲ್ರಿ, ಓಟ್ ಹಾಕಿರ್ತೀರಿಲ್ರಿ, ಮತ್ತೆ ನೀವ್ ನಿಮ್ ಸಮಸ್ಯೆನ ಬಗೆಹರಿಸ್ಬೇಕ. ಅವ್ರು ಮತ್ತೆ ಇವಾಗ ಎಲೆಕ್ಷನ್ ಬಂತಲ್ಲ, ಓಟ್ ಹಾಕ್ತೀರಾ? ನಮ್ ಸಮಸ್ಯೆ ಬಗೆಹರಿದ್ರೆ ಚಂದಾಗಿಟ್ರೆ ನಮ್ಗೆಲ್ಲ ಬೇಸಿದ್ರೆ ನಾವ್ ಹಾಕ್ತೇವೆ ಓಟ್. ನಮಗ್ ಓಣ್ಯಾಗ ಸರಿ ಇಲ್ಲ ಅಂದ್ರೆ ಮತ್ತೆ ಹಾಕಲ್ಲ. ನಾವ್ ಲಾಸ್ಟ್ ಅದೇವ, ನಮ್ಮನ್ನ ಕರೆ ಯಾರು ದಾದ ಮಾಡಂಗಿಲ್ಲ. ಅಲ್ಲ, ಮೂಲಭೂತ ಸೌಕರ್ಯಗಳಲ್ಲಿ ಈ ನೀರು ಕೂಡ ಒಂದ್ರೆ ಇದನ್ನೇ ಅವ್ರು ಸರಿಯಾಗಿ ಇಟ್ಟಿಲ್ಲ ಅಂದ್ರೆ ನಮ್ಗೆಲ್ಲ ಬೇಸ್ ಓಣ್ಯಾಗ ನಮ್ಮ ಮೆಂಬರ್ಗಳು ಬಂದು ನಮ್ಮ ಮೈಗೆ ಹಚ್ಕೊಂಡು ನಮಗ್ ಬೇಸ್ ಮಾಡ್ಲಿ. ನಮ್ಮ ಮೆಂಬರ್ಗಳು ನಾವು ಪ್ರೋತ್ಸಾಹ ಕೊಡ್ತೇವಿ, ಓಟ್ ಹಾಕ್ತೇವಿ. ನಮ್ಗೆಲ್ಲ ನಮ್ಮ ಬೇಸ್ ನೋಡ್ಬೇಕು ಓಣ್ಯಾಗ. ಅವ್ರ ಎಷ್ಟ್ ಮಂದಿ ಮೆಂಬರ್ಗಳು ಏರಕದಾರ ಎಲ್ಲರೂ ಬಂದು ನಮ್ ದಾದ್ ಮಾಡ್ಬೇಕು. ಗ್ರಾಮಸ್ಥರು ಸಮಸ್ಯೆ ಕುರಿತು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ 3 ತಿಂಗಳು ಕಳೆದ್ರೂ ಕೂಡ ಶುದ್ಧ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ ಅಂತ ಆರೋಪಿಸಿದ್ದಾರೆ. ವಿಷಯ ತಿಳಿದಿದ್ರೂ ಕೂಡ ಸಂಬಂಧಿತ ಅಭಿವೃದ್ಧಿ ಅಧಿಕಾರಿ ಮೌನವನ್ನ ವಹಿಸಿದ್ದಾರೆ ಎಂಬ ಅಸಮಾಧಾನವೂ ಕೂಡ ವ್ಯಕ್ತವಾಗಿದೆ. ಇಲ್ಲಮ್ಮ, ಕುಡಿಬೇಡ್ರಿ. ಇಲ್ಲಿ ಕೇಳ್ರಿ, ನಿಮಗ್ ಗೊತ್ತಿಲ್ಲ, ನೀರು ಬಾಳ ಅಂದ್ರೆ ಬಾಳ ಕೆಟ್ಟೈತಿ. ಇಲ್ಲಿ ನೀವೇನಾದ್ರ ಆ ನೀರನ್ನ ಕುಡಿದ್ರೆ ಅಂದ್ರೆ ಮತ್ತೆ ಹೇಳ್ತೀನಿ ನೋಡ್ರಿ, ಬಹಳ ಗಂಭೀರ ಆಗುತ್ತೆ ನಿಮ್ ಪರಿಸ್ಥಿತಿ ಎಲ್ಲ. ಅವ್ ಸರಿ ಇಲ್ಲ, ಅವ್ ನೀರು ಇಲ್ಲ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ಈ ಸುದ್ದಿನ ಅಪ್ಲೋಡ್ ಮಾಡನ್ರಿ. ಇದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ಅವರು ಒಳ್ಳೇದು. ಇಲ್ಲ ಅಂದ್ರೆ ಇದು ಮುಂದಿಂದ ಅದು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗ್ಲಿ. ನಾವು 3 ತಿಂಗಳಿಂದ ಹೇಳಿ ಸಾಕಾಗಿ ಇವತ್ತು ಬರ್ತಾರ, ನಾಳೆ ಸಮಸ್ಯೆ ಬಗ್ಗೆ ಅವ್ರೇನ್ ಬಂದಿಲ್ಲ, ಸಮಸ್ಯೆ ಬಗ್ಗೆ ಅರ್ಸ ಕುಂತಿಲ್ಲ. ಹಿಂಗೆ ಆತ ನಾವು ಇವಾಗ ಏನೇನ 4 ಸತ್ರ ನಮ್ಗೆ ಯಾರು ಜವಾಬ್ದಾರಿ? ಯಾರು? ನಮ್ ಸಣ್ಣ ಹುಡುಗರು ಇದಾರ, ಯಾರು ಕೊಡ್ತಾರ ನಮ್ಗೆ ಏನೇನ್ ಆದ್ರ ಮಕ್ಕಳ ಮರಿಗೆ? ತಾಸಿಗೆಗಳಿಗೆ ನೀರ್ ಕುಡಿಬೇಕಾಗ್ತದೆ. ಈ ಹೊಲಸ ನೀರ್ ಹೆಂಗ್ ಕುಡಿಬೇಕು? ಇವಾಗ ನೀರ್ ಬಂದಣ ಒಂದು ತಾಸಿನ ಮೇಲೆ ಫಿಲ್ಟರ್ ನೀರು ಕುಡ್ರಿ ಅಂದ್ರೆ ಏನಿಲ್ಲ, ಹತ್ರ ಐತಾರಪ್ಪ ತಗೊಂಬರಕ್ಕೆ. ಮನೆಯೊಳಗ ಗಂಡ ಮಕ್ಳು ಎಲ್ಲಾರು ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ತಾರ. ಅಲ್ಲಮ್ಮ, ಈ ಕುಡಿಯೋ ನೀರಿನ ಸಮಸ್ಯೆನೆ ಬಗೆಹರಿಸಲಿಲ್ಲ ಅಂದ್ರೆ ಪಂಚಾಯತಿ ಹಾಕ್ಬೇಕು, ಮೆಂಬರ್ಗಳೇ ಹಾಕ್ಬೇಕು.
ಇನ್ನು ಇಲ್ಲಿ ಕೇಳ್ರಿ, ನಾನ್ ಹೇಳ್ತೀನಿ, ನಿಮ್ಮ ಓಣಿ ನಿಮ್ ಏರಿಯಾ ಅಪ್ಡೇಟ್ ಆಗ್ಬೇಕಂದ್ರೆ ಈ ಸರಿ ಎಲೆಕ್ಷನ್ ಗೆ ನೀವೇನಾದ್ರೂ ವೋಟ್ ಹಾಕ್ತಿರಲ್ಲ, ಮೊದಲು ರೊಕ್ಕ ಇಸ್ಕೊಳ್ಳೋದ್ ಬಿಡ್ರಿ. ಫಸ್ಟ್ನೇದು ರೊಕ್ಕ ಇಸ್ಕೊಳ್ಳೋದ್ ಬಿಟ್ಟು ಈ ಏರಿಯಾ ಸಮಸ್ಯೆಗಳೇನಿದಾವ ಫಸ್ಟ್ ಬಗೆಹರಿಸ್ರಿ, ಆಮೇಲೆ ಎಲೆಕ್ಷನ್ ಮಾಡಕ್ ಬರ್ರಿ. ಸಮಸ್ಯೆಗಳು ಬಗೆಹರಿಲಿಲ್ಲ ಅಂದ್ರೆ ತಲಾಗೊಂದೊಂದು ಪರ್ಕೆ ಇಟ್ಕೊಂಡು ನಿಂತ್ಕೋರಿ, ಇಲ್ಲ ಅಂದ್ರೆ ನಿಮ್ ಸಮಸ್ಯೆಗಳು ಬಗೆಹರಿಯಲ್ಲ. ಇಲ್ಲ ಇಲ್ಲಿ ಕೇಳ್ರಿ, ನಮ್ ದೇಶಕ್ಕೆ ಹೋರಾಟ ಮಾಡ್ದನ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಎಲ್ಲಿ ಬರಾಕತ್ತಾವ? ದೇಶ ಎಲ್ಲಿಂದ ಸಿಕ್ತಾವ? ನೀ ತಲೆ ಕಟ್ಸ್ಕೊಬೇಡ್ರಿ, ಅದ್ರ ಬಗ್ಗೆ ಸರಿಯಾಗಿ ಹೋರಾಟ ಮಾಡೋಣಂತೆ. ನೀರಿಲ್ಲ ಏನ್ ಮಾಡ್ಬೇಕು ನೋಡ್ರಲ್ಲ, ಹೌದೌದು ಸ್ಮೆಲ್ ನೋಡ್ರಿ, ಇಲ್ಲಿ ಕುಡಿಯೋ ನೀರಿನ. ಇನ್ನು ಕುಡಿಯುವ ನೀರಿನ ಸಂಕಷ್ಟಕ್ಕೆ ಯಾವುದೇ ಸ್ಪಂದನೆ ಇಲ್ಲದೆ ಹೋದ್ರೆ ಮುಂದಿನ ಚುನಾವಣೆಗಳಲ್ಲಿ ಮತದಾನ ಬಹಿಷ್ಕರಿಸಿರುವುದಾಗಿ ಗ್ರಾಮಸ್ಥರು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಮಾಮ್, ಕರ್ನಾಟಕ ಟಿವಿ, ಕೊಪ್ಪಳ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.